कपिकटकधुरेण कार्मुकन्यस्तबाणः क्षपितदितिजसैन्यक्षत्रियेष्वग्रगण्यः जलधिरचितसेतुर्जानकीतोषहेतुः पथिपतिगुणसान्द्रः पातु मां रामचन्द्रः। आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सुषमीन्द्रकराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलनामार्चने रतं। सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। कलियुग कामधेनु कल्पवृक्ष सदृशराದ ವಾಯುವಾವೇಶಯುಕ್ತರಾಗಿರ್ತಕ್ಕಂತಹ ಪ್ರಹ್ಲಾದರಾಜರ ಅವತಾರಭೂತರಾದಂತಹ ರಾಘವೇಂದ್ರ ಸ್ವಾಮಿಗಳವರು ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎಂಬುವಂತಹ ನಾಣ್ಣುಡಿಗೆ ವಿಷಯೀಭೂತರಾಗಿ ಜನಸಾಮಾನ್ಯರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂತಹ ಮಹಾಗುರುಗಳಾಗಿ ಪ್ರಸಿದ್ಧರಾಗಿ ಜಗದ್ಗುರುಗಳಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಕೇವಲ ಆಂಧ್ರ ರಾಜ್ಯದಲ್ಲಿಯೋ ಕರ್ನಾಟಕ ರಾಜ್ಯದಲ್ಲಿಯೋ ಭಾರತದಲ್ಲಿಯೋ ಸೀಮಿತವಾಗಿರದೆ ದೇಶ ವಿದೇಶಗಳಲ್ಲಿ ಪ್ರಪಂಚವ್ಯಾಪ್ತವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಎಲ್ಲ ಜನಾಂಗದ, ಎಲ್ಲ ಭಾಷೆಯ, ಎಲ್ಲ ವಯಸ್ಸಿನ, ಎಲ್ಲ ಭಕ್ತಾದಿಗಳು ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನ ವಿಶೇಷವಾಗಿ ಭಕ್ತಿಯಿಂದ ಆರಾಧನೆ ಮಾಡುವ ಮೂಲಕ, ಭಜನೆ ಮಾಡುವ ಮೂಲಕ, ಪ್ರಾರ್ಥಿಸುವ ಮೂಲಕ, ಅವರನ್ನು ಸೇವಿಸುವ ಮೂಲಕ, ಅವರ ದರ್ಶನವನ್ನು ಪಡೆಯುವ ಮೂಲಕ ಎಲ್ಲ ಇಷ್ಟಾರ್ಥಗಳನ್ನು ಪಡಿತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಎಂಬುದಾಗಿ ಗುರುಸ್ತೋತ್ರದಲ್ಲಿ ಹೇಳಿದಂತೆ ಯಾರು ತಮ್ಮನ್ನು ಭಕ್ತಿಯಿಂದ ಸೇವಿಸ್ತಾರೋ ಅವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಕಾಮಧೇನು ಕಲ್ಪವೃಕ್ಷ ಸದೃಶರಾಗಿ ರಾಘವೇಂದ್ರ ಸ್ವಾಮಿಗಳವರು ಪ್ರಸಿದ್ಧರಾಗಿದ್ದಾರೆ. ಕಾಮಧೇನು ಕಲ್ಪವೃಕ್ಷ ಎರಡು ಅಪೂರ್ವವಾದಂತಹ ವಸ್ತುಗಳು. ಎರಡೂ ಕೂಡ ತಮ್ಮನ್ನು ಯಾರು ಭಕ್ತಿಯಿಂದ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾರೆ, ಸೇವಿಸ್ತಾರೆ, ಅವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂತಹ ಎರಡು ವಸ್ತುಗಳಾಗಿದ್ದಾವೆ. ಆದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂಬುವ ಸಾಮ್ಯವನ್ನ ವರ್ಣನೆ ಮಾಡಿರ್ತಕ್ಕಂತಹ ಔಚಿತ್ಯವೇನು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಒಂದು ಕಲ್ಪವೃಕ್ಷದ ಸಾಮ್ಯವನ್ನ ರಾಘವೇಂದ್ರ ಸ್ವಾಮಿಗಳವರಿಗೆ ಹೇಳಿದ್ದಾರೆ. ಕಲ್ಪವೃಕ್ಷ ಒಂದೆಡೆಯಲ್ಲಿದ್ದುಕೊಂಡು ತನ್ನ ಬಳಿ ಬಂದು ವಿಶ್ರಮಿಸುವವರಿಗೆ, ತನ್ನನ್ನು ಆಶ್ರಯಿಸುವವರಿಗೆ ನೆರಳನ್ನು ನೀಡುವ ಮೂಲಕ, ಫಲಗಳನ್ನು ನೀಡುವ ಮೂಲಕ ಅವರನ್ನು ಸಂರಕ್ಷಣೆ ಮಾಡುವ ವೃಕ್ಷವಾಗಿ, ಕಲ್ಪವೃಕ್ಷವಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಇನ್ನು ಕಾಮಧೇನುವಿನ ಸಾದೃಶ್ಯವನ್ನ ರಾಘವೇಂದ್ರ ಸ್ವಾಮಿಗಳವರಿಗೆ ವರ್ಣನೆ ಮಾಡಿರುವ ಔಚಿತ್ಯವೇನು ಅಂತಂದ್ರೆ, ಕಾಮಧೇನು ಎನ್ನುವಂತಹದ್ದು ಬೇಡಿದ ಇಷ್ಟಾರ್ಥಗಳನ್ನು ಪೂರ್ಣ ಮಾಡತಕ್ಕಂತಹ ಮಹಾನಂದಿನಿ. ಆ ನಂದಿನಿ ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಲ್ಲದರೆ ಎಲ್ಲ ಕಡೆಯಲ್ಲಿಯೂ ಸಂಚಾರ ಮಾಡಿ ತನ್ನ ಎಲ್ಲ ಭಕ್ತರನ್ನು ಉದ್ಧಾರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕಾಮಧೇನು ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರನ್ನ ಕೊಂಡಾಡಿದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳವರು ಎಲ್ಲ ಭಕ್ತರ ಮನೆಗೆ, ಮನಸ್ಸಿಗೆ, ಕರದಲ್ಲಿಗೆ ಬರುವಾತ ಎನ್ನುವ ಬಿರುದನ್ನು ಸತ್ಯ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಸಂಚಾರದ ಮೂಲಕವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿ ನೆಲೆಗೊಂಡು ಅಲ್ಲಿಯ ಎಲ್ಲ ಜನಾಂಗವನ್ನು ಕೂಡ ಅನುಗ್ರಹಿಸಿ ಉದ್ಧಾರ ಮಾಡುವಂತಹ ಏಕೈಕ ವಿಶಿಷ್ಟ ಗುರುಗಳಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಅಸಂಖ್ಯ ಭಕ್ತರು ವಿದೇಶಗಳಲ್ಲಿದ್ದು ಎಲ್ಲ ರೀತಿಯ ಆರಾಧನೆಗಳನ್ನು, ಪೂಜೆಗಳನ್ನು, ಪ್ರಾರ್ಥನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅಲ್ಲಿರ್ತಕ್ಕಂತಹ ಎಲ್ಲ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಯಾವುದೇ ತರಹದ ವೈಷಮ್ಯವಿಲ್ಲದೆ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಸ್ನೇಹ ಭಾವನೆಯಿಂದ ಒಟ್ಟುಗೂಡಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯನ್ನು ಮಾಡಿ ಈ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗುವಂತಾಗಲಿ ಎಂಬುದಾಗಿ ಈ ಮೂಲಕವಾಗಿ ನಾವು ಆ ರಾಘವೇಂದ್ರ ಸ್ವಾಮಿಗಳವರ
ಪೀಠದ ಪ್ರಸ್ತುತ ಪೀಠಾಧಿಪತಿಗಳಾಗಿ ಇಲ್ಲಿಂದ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಈ ಮೂಲಕವಾಗಿ ನಾವು ರವಾನಿಸ್ತಾ ಇದ್ದೇವೆ. ನಿಮ್ಮ ಪರವಾಗಿ ಮಂತ್ರಾಲಯದ ದಿವ್ಯ ಸನ್ನಿಧಾನದಲ್ಲಿ ಎಲ್ಲರಿಗೂ ಸಮಸ್ತವಾದಂತಹ ಪಾಪಗಳನ್ನು ಪರಿಹಾರ ಮಾಡಿ, ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರನ್ನು ಕೂಡ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದದೊಂದಿಗೆ ಹರಿಸುತ್ತಿದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ.